ಜಗವೇ ನೀನು ಗೆಳತಿಯೇ ನನ್ನ. ಉಮೇಶ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಕೆಲವು ಜನಕ್ಕೆ ನನ್ನ ಒರಿಜಿನಲ್ ಹೆಸರು ಗೊತ್ತಿರೋದು, ಅದರಲ್ಲಿ ನೀವು ಖುಷಿಯೆಲ್ಲ ಕಲೆ ಹಾಕಿ ನಿನಗ. ಅದ್ಯಾಕೆ ಚೇಂಜ್ ಆಯಿತು? ಅದು ನಮ್ಮ ಗುರುಗಳು ಚೇಂಜ್ ಮಾಡಿದ್ದು, ಹಂಸಲೇಖ ಅವರು. ಇದು ಹೇಗೆ ಹಂಸಲೇಖ ಗುರುಗಳ ಜೊತೆ ಬಂದಿರೋದು, ಹೇಗೆ ಅದು ಅವರ ಕಾಂಟ್ಯಾಕ್ಟ್? ನಮ್ಮ ಸ್ಕೂಲ್ ಡೇಸಲ್ಲೆಲ್ಲ ಅವರು ರವಿಚಂದ್ರನ್ ಅವರು, ಹಂಸಲೇಖ ಅವರು ಅಂದರೆ ನಮಗೆ ಪ್ರಾಣ, ಹುಚ್ಚು ಅಭಿಮಾನಿಗಳು ಅವ್ರ ಸಾಂಗಿಗೆ, ಇವರ ಫಿಲ್ಮ್ಗಳಿಗೆ. ಅವ್ರು ಕೊಟ್ಟಿದ್ದ ಅವಕಾಶ ಫಸ್ಟು ಮೊಗ್ಗಿನ ಮನಸ್ಸು ಕತೆಗೆ. ಅಂದರೆ ಅದು ಒಂದು 3 ವರ್ಷದ ಪ್ರಾಜೆಕ್ಟು. ಈಗೆಲ್ಲ ಮಾಡ್ತಾರಲ್ಲ ಪ್ಯಾನ್ ಇಂಡಿಯಾ ಅಂತ 3 ವರ್ಷ, ಆ ಥರ ಅವತ್ತಿಗೆ ನಾವು 3 ವರ್ಷ ಮಾಡಿದ್ದೀವಿ. ಆಮೇಲೆ ನೀನು ಕ್ರಿಯೇಟ್ ಮಾಡಬೇಕು. ಇಲ್ಲ ಬಾಲಚಂದರ್ ಥರ, ಪುಟ್ಟಣ್ಣ ಕಣಗಲ್ ಥರ, ರಾಜ್ ಕಪೂರ್ ಥರ, ಮಣಿರತ್ನಂ ಥರ ಯಾರೋ ಮಾಡಿ ಸಿನಿಮಾ ಕಾಪಿ ಮಾಡೋದಕ್ಕೆ ಏನಕ್ಕೆ ಡೈರೆಕ್ಟರ್ ಆಗಬೇಕು ಅದಕ್ಕೆ ಅನ್ನೋರು ಅವರು. ನಾನು ಬಂದಿರೋದು ಡೈರೆಕ್ಟರ್ ಆಗಬೇಕು ಅಂತ. ಐ ವಾಂಟ್ ಟು ಟೆಲ್ ಎ ಸ್ಟೋರಿ, ನನ್ನ ಕತೆ ಹೇಳಬೇಕು. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ನಮಗೆ ಪ್ರತಿ ವಾರದ ಅತಿಥಿಗಳು ಸಿಗೋದು ಎಲ್ಲರೂ ಬಿಯಾಂಡ್ ಲಿಮಿಟ್ಸೇ. ಅದಕ್ಕೊಂದು ಲಿಮಿಟೇಷನ್ ಏನಿಲ್ಲ, ಬಿಯಾಂಡ್ ಲಿಮಿಟ್ಸ್. ಸೊ ಇವತ್ತು ಒಬ್ಬರು ಅತಿಥಿಗಳು ಬಂದಿದ್ದಾರೆ. ತುಂಬ ಕಷ್ಟ ಬಿದ್ದವರನ್ನು ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ. ಫಸ್ಟ್ ಪ್ರಶ್ನೆ ಕೇಳಿಬಿಡ್ತೀನಿ, ಅಲ್ಲಿಂದಲೇ ಶುರು ಮಾಡೋಣ. ಉಮೇಶ್ ಅವರೇ, ವೆಲ್ಕಮ್. ನಮಸ್ಕಾರ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಕೆಲವು ಜನಕ್ಕೆ ನನ್ನ ಒರಿಜಿನಲ್ ಹೆಸರು ಗೊತ್ತಿರೋದು, ಅದರಲ್ಲಿ ನೀವೊಬ್ಬರು. ಅದ್ಯಾಕೆ ಚೇಂಜ್ ಆಯಿತು? ಅದು ನಮ್ಮ ಗುರುಗಳು ಚೇಂಜ್ ಮಾಡಿದ್ದು, ಹಂಸಲೇಖ ಅವರು. ಅಂದರೆ ನಾನು ಯಾವಾಗ 98ಅಲ್ಲಿ ಡೈರೆಕ್ಷನ್ಗೆ ಅಂತ ಓಡಾಡ್ತಾ ಇದ್ದೆ. ನಮ್ಮ ಬಿ ಸಿ ಪಾಟೀಲ್ ಅವರು ಇದಾರಲ್ಲ, ಅವರೇ ಒಂದು ಫಿಲ್ಮ್ ಆಫರ್ ಕೊಟ್ಟಿದ್ರು ಡೈರೆಕ್ಷನ್ ಮಾಡಿ ಅಂತ. ಅವ್ರದ್ದು ಕೌರವ ಫಿಲಮ್ಗೆ ನಾನು ಕೋ ಡೈರೆಕ್ಟರ್ ಆಗಿದ್ದೆ. ಆವಾಗ ನಾನು ಡೈರೆಕ್ಟರ್ ಇನ್ನೇನು ಆ ಮಾತುಕತೆ ನಡೆಯುವಾಗ ಹಂಸಲೇಖ ಅವರು, ಆಲ್ರೆಡಿ ಉಮೇಶ್ ಅಂತ ಒಬ್ರು ಡೈರೆಕ್ಟರ್ ಇದ್ದಾರೆ ಕಣೋ, ಉಮೇಶ್ ಅಂತ ಒಬ್ರು, ಪಾಪ ಅವರು ಒಂದು ಇತ್ತೀಚೆಗೆ ತೀರ್ಕೊಂಡ್ರು ಸರ್. ಅವರು ಆಲ್ರೆಡಿ ಅವತ್ತಿಗೆ ಹೆಸರು ಮಾಡಿದ್ದಂಥ ಡೈರೆಕ್ಟ್ರು, ಆಲ್ರೆಡಿ ಒಬ್ರು ಇದ್ದಾರೆ ಆ ಹೆಸರಲ್ಲಿ. ಮತ್ತೆ ನೀನು ಅದೇ ಬಂದರೆ ಕನ್ಫ್ಯೂಷನ್ನು, ಏನಾದ್ರು ಚೇಂಜ್ ಮಾಡ್ಕೋ ಹೆಸರು ಅಂದರು. ಸರಿ ನೀವೇ ಹೇಳಿ ಗುರುಗಳೇ, ಏನು ಹೆಸರು ಇಟ್ಕೊಳ್ಳೋಣ ಹೇಳಿ ಅಂದೆ. ಅವರು ಅಂದರೆ ಇನ್ಸ್ಟೆಂಟಾಗಿ ಹೇಳಿದ್ರು, ಯಾವಾಗಲೂ ನಗ್ತಾ ಇರ್ತೀಯ, ನೋಡೋಕ್ಕೆ ಒಳ್ಳೆ ಮೂನ್ ಥರ ಇದೆಯಾ, ಶಶಾಂಕ್ ಅಂತ ಇಟ್ಕೊಂಡ್ರು. ನನಗೂ ಇಷ್ಟ ಆಯಿತು. ನೆಕ್ಸ್ಟ್ ಡೇನೇ ಹೋಗಿ, ಅಂದರೆ ನೆಕ್ಸ್ಟ್ 1 ವೀಕ್ ಒಳಗಡೆ ಅಫಿಷಿಯಲ್ ಡಾಕ್ಯುಮೆಂಟಲ್ಲೆಲ್ಲ ಚೇಂಜ್ ಮಾಡಿಸ್ಬಿಟ್ಟೆ ನಾನು, ಶಶಾಂಕ್ ಅಂತಾನೆ. ಈಗ ನಂದು ಎಲ್ಲ ಮತ್ತೇನು ಚೆಕ್ ಮೇಲೆ ಸೈನ್ ಮಾಡೋ ಒಂದು ಹೆಸರು, ಸ್ಕ್ರೀನ್ ಮೇಲೆ ಒಂದು ಹೆಸರು, ಅದೆಲ್ಲ ಇಲ್ಲ. ಪಾಸ್ಪೋರ್ಟ್ನಿಂದ ಹಿಡಿದು ಎಲ್ಲ ಕಡೆನೂ ಶಶಾಂಕ್ ಅಷ್ಟೇನೆ. ಅಂದರೆ ನನಗೂ ಪರ್ಸ್ನಲಿ ಇಷ್ಟ ಆಯಿತು ಹೆಸರು. ಆಮೇಲೆ ಗುರುಗಳು ಹೇಳಿದ್ದು, ಹಾಗಾಗಿ ಚೇಂಜ್. ಅಪ್ಪ ಅಮ್ಮನೂ ಕೇಳಿಲ್ಲ, ಅಪ್ಪ ಅಮ್ಮ ಹೆಸರು ಉಮೇಶ್. ಹೌದು. ಬಟ್ ಹೆಸರು ಚೇಂಜ್ ಮಾಡಿದ್ಮೇಲೆ ಅದೃಷ್ಟ ಏನಾದರೂ ಕುಲಾಯಿಸ್ತಾ? ಆ ಥರ ಅದು ಹೆಸರು ಚೇಂಜಾ ಯಾವಾಗ ಅಲ್ಲ ಸರ್, ನಾನು ಚೇಂಜ್ ಮಾಡಿದ್ದು 2002ನಲ್ಲಿ 1ನಲ್ಲಿ ಚೇಂಜ್ ಮಾಡಿದ್ದು. ಡೈರೆಕ್ಟರ್ ಆಗಕ್ಕೆ 7 ವರ್ಷ ಆಯಿತು. ಅದೃಷ್ಟ ಕುಲಾಯಿಸ್ತಾ ಉಲ್ಟಾ ಹೊಡಿತಾನೆ ನೀವು. 7 years ಚೇಂಜ್ ಆದಕ್ಕೆ ಅದರಲ್ಲೆಲ್ಲ ನನಗೆ ನಂಬಿಕೆನೇ. ಈಗ ತಮಾಷೆ ಕೇಳೋದು ಎಲ್ಲ ಇದೇನು ಆ ಥರ ಹೆಸರು ಹಂಗೆ ಎಲ್ಲ ಅಲ್ವೇ ಇಲ್ಲ, ಹೀಗೆ ಗುರುಗಳು ಕೊಟ್ಟಿದೆ. ಹೌದು ಅಲ್ವಾ, ಗುರುಗಿಂತ ದೊಡ್ಡವ್ರು ಯಾರಿದ್ದಾರೆ ಸರಿ ಅಲ್ವಾ. ಅದಕ್ಕೆ ಅವ್ರು ಹೇಳಿದ ತಕ್ಷಣ ಚೇಂಜ್ ಮಾಡ್ಕೊಂಬಿಟ್ಟೆ ಜಾತಕ ಹೆಸರು ಅದು. ಆಮೇಲೆ ಫಸ್ಟ್ ಆಫ್ ಆಲ್ ನನ್ನ ಜಾತಕನೇ ಯಾರು ಜಗತ್ತಿನಲ್ಲಿ ಯಾವ ಅಸ್ಟ್ರಾಲಜರ್ ನೋಡೋಕ್ಕಾಗಲ್ಲ ನನ್ನ ಜಾತಕ. ಯಾಕೆ? ಜಾತಕ ನೋಡೋಕ್ಕೆ ಡೇಟ್ ಆಫ್ ಬರ್ತ್ ಬೇಕು ಇಲ್ವಾ? ಅಂದ್ರೆ ಒರಿಜಿನಲ್ ಡೇಟ್ ಆಫ್ ಬರ್ತ್ ಇಲ್ಲ. ಒಂದು ಯಾವುದೋ ಒಂದು ಇದೆ ಸ್ಕೂಲಲ್ಲಿ. ಅದು ಅವ ಮುಂಚೆ ನಿಮ್ಗೆ ಗೊತ್ತಿರುತ್ತೆ, ಮಕ್ಕಳನ್ನ ಸ್ಕೂಲಿಗೆ ಸೇರ್ಸಕ್ಕೆ ಅಂತ ಹೋದಾಗ ಈ ತರ್ಲೆಗಳು, ಒಂದೊಂದು ಸ್ವಲ್ಪ ಚಿಕ್ಕ ವಯಸ್ಸಲ್ಲೇ ತರ್ಲೇನೆ, ಸ್ವಲ್ಪ ಬೇಗ ಸ್ಕೂಲಿಗೆ ಸೇರಿಸ್ಬಿಡ್ಬೇಕು ಅಂತ. ಅವಾಗ 6 ವರ್ಷ ಆದ್ಮೇಲೆ ಸ್ಕೂಲಿಗೆ ಸೇರ್ಸ್ಕೊಂತಾ ಇದ್ದಿದ್ದು, ತರ್ಲಾಗಿರೋದು 6 ವರ್ಷ ಆದ್ಮೇಲೆನೆ. ಬಟ್ ಅವಾಗೆಲ್ಲ ಇಷ್ಟೊಂದು ಈಗ ಆಧಾರು ಹಿಂಗೆಲ್ಲ ಇರ್ಲಿಲ್ವಲ್ಲ, ಸ್ವಲ್ಪ ಸುಳ್ಳು ಪಳ್ಳೆ ಎಲ್ಲ ಹೇಳಿ ಏನೇನೋ ಬರ್ಸ್ಬಿಟ್ಟಿರೋದು ಇದು.
ಸೊ ನಮ್ಗೆ ಇನ್ನೂ 6 ವರ್ಷ ಆಗಿರ್ಲಿಲ್ವಂತೆ. ಆಗಿದೆ ಅಂತ ಸುಳ್ಳು ಹೇಳಿ ಒಂದು ಡೇಟ್ ಹಾಕ್ಬಿಟ್ರು, 24/6/72 ಅಂತ. ಓಕೆ ಅದನ್ನ ಕ್ರಾಸ್ ಚೆಕ್ ಮಾಡ್ತಾ ಇದ್ದಿದ್ದು ಎಲ್ಲ ಟೀಚರ್ಗಳೆಲ್ಲ, ಅವ್ರಿಗೆ ಗೊತ್ತು ಅಪ್ಪ ಅಮ್ಮಂದ್ರೆಲ್ಲ ಸುಳ್ಳು ಹೇಳಿ ಸೇರ್ಸ್ಬಿಡ್ತಾರೆ ಅಂತ. ಎಲ್ಲ ಹಿಂಗ್ ಕೈ ಹಿಂಗ್ ಹಿಡಿಯೋ ಅನ್ನೋರು, ಹಿಂಗೆ ಹಿಂಗ್ ಕೈ ಹಾಕಿದಾಗ ಇಲ್ಲಿ ಟಚ್ ಆದ್ರೆ ಇವ್ರಿಗೆ 6 ವರ್ಷ ಆಗಿದೆ ಅಂತ. ಈ ತರ ಒಂದು ಟೆಕ್ನಿಕ್ ಅವಾಗ. ನಾನ್ ಸ್ವಲ್ಪ ಹೈಟ್ ಗೀಟ್ ಎಲ್ಲ ಇದ್ನಲ್ಲ, ಹಿಂಗ್ ಟಚ್ ಆದ್ರೆ ಹಿಂಗ್ ಸಿಕ್ತು. ನಮ್ಮ ಅಪ್ಪ ಹೇಳಿದ್ರು, ಒಂದ್ 3 ತಿಂಗಳು 4 ತಿಂಗಳು ಪ್ರೀಪೋನ್ ಮಾಡಿ ಹೇಳ್ಬಿಟ್ರು. ಓಕೆ ಅಂತ 24/6/72 ಅಂತ ಮಾಡ್ಬಿಟ್ರು. ಅಂದ್ರೆ ಆಕ್ಚುಲ್ ಡೇಟ್ ಆಫ್ ಬರ್ತು. ಆಮೇಲೆ ನೋಡಿದ್ರೆ ಅದು ಗೊತ್ತೂ ಇಲ್ಲ ನಮ್ಮ ಮನೇಲಿ. ನಮ್ಮ ತಂದೆ ಎಲ್ಲೋ ನೋಟ್ ಮಾಡಿ ಮರ್ತೋಗ್ಬಿಟ್ಟಿದ್ದಾರೆ. ಹಂಗಾಗಿ ಹಿಂಗ್ ನೋಡ್ತೀರಾ ನೀವು. ಇದು ಹೇಗೆ ಹಂಸಲೇಖ ಗುರುಗಳ ಜೊತೆ ಬಂದಿರೋದು, ಹೇಗೆ ಅದು ಅವರ ಕಾಂಟ್ಯಾಕ್ಟ್? ನಾನು ಅವ್ರದ್ದೊಂದು ಅವ್ರ ಮಗನಿಗೊಂದು ಫಿಲ್ಮ್ ಮಾಡಿದ್ರಲ್ಲ ಅವ್ರು, ಸುಗ್ಗಿ ಅಂತ. ಆ ಫಿಲಮ್ಗೆ ನಾನು 5ನೇ ಅಸಿಸ್ಟೆಂಟ್ ಡೈರೆಕ್ಟರ್. ಅದ್ರ ಬಗ್ಗೆ ಬರ್ದಿರೋದು ನಾವು ಸಿಕ್ಕಾಪಟ್ಟೆ ಬರೆದ್ಬಿಟ್ಟೆ ಸುಗ್ಗಿ ಬಗ್ಗೆ. ನಮ್ಮ ಹಂಸಲೇಖ ಅವರ ಮಗನ ಸಿನಿಮಾ ಅಂತ. ಹೌದು, ನಾನು ಬೇಸಿಕಲಿ ಮಹೇಂದರ್ ಅವರ ಶಿಷ್ಯ. ಅವ್ರ ಜೊತೆನಲ್ಲಿ ನಾನು ಶುರು ಆಗಿದ್ದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಆಮೇಲೆ ಅವರೊಬ್ಬರ ಜೊತೆನೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿರೋದು, ಬೇರೆ ಯಾವ ಡೈರೆಕ್ಟರ್ ಜೊತೆ ಕೆಲಸ ಮಾಡಿಲ್ಲ. ಸುಗ್ಗಿಗೆ ಮಹೇಂದರ್ ಅವರೇ ಡೈರೆಕ್ಟ್ರು. ಸೊ ನಾನು ಅವಾಗ ಇನ್ನೂ 1-2-3 ಫಿಲಮ್ ಮಾಡಿದ್ದೆ ಅಷ್ಟೇನೆ. ಸೊ ಸುಗ್ಗಿ ತುಂಬ ದೊಡ್ಡ ಕ್ಯಾನ್ವಾಸ್ ಪಿಕ್ಚರ್ ಅಲ್ಲ ಅವತ್ತಿಗೆ, ಅದು ಇವತ್ತಿಗೆ 100 ಕೋಟಿ ಫಿಲಮ್ ಇದ್ದಂಗೆ ಅವತ್ತಿಗೆ ಅದು. ಸೊ ಸಿಕ್ಕಾಪಟ್ಟೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಎಲ್ಲದಕ್ಕೂ ಒಂದು 10 ಜನ ಇದ್ರು, ಅದರಲ್ಲಿ ನಾನು 5ನೇವನು. ಸೊ ಹಂಗಾಗಿ ಆ ಫಿಲಮ್ ಕೆಲಸ ಮಾಡುವಾಗ ನನಗೆ ಹಂಸಲೇಖ ಸರ್ ಪರಿಚಯ ಆಗಿದ್ದು. ಅದಕ್ಕೆ ಮುಂಚೆ ನಾವು ಅವ್ರನ್ನ ಅಭಿಮಾನಿ ಆಗಿದ್ದವರು. ನಮ್ಮ ಸ್ಕೂಲ್ ಡೇಸಲ್ಲೆಲ್ಲ ಅವರು ರವಿಚಂದ್ರನ್ ಅವರು, ಹಂಸಲೇಖ ಅವರು ಅಂದರೆ ನಮಗೆ ಪ್ರಾಣ, ಹುಚ್ಚು ಅಭಿಮಾನಿಗಳು ಅವ್ರ ಸಾಂಗಿಗೆ, ಇವರ ಫಿಲಮ್ಗಳಿಗೆ. ಸೊ ಅಂಥವ್ರ ಜೊತೆ ಅಲ್ಲಿ ಇಂಟ್ರಾಕ್ಷನ್, ಸುಗ್ಗಿ ಸಿನಿಮಾದಲ್ಲಿ ಇಂಟ್ರಾಕ್ಷನ್ನು ಅದು ಸ್ಟಾರ್ಟ್ ಆಗಿ, ಆಮೇಲೆ ಆ ಫಿಲ್ಮ್ ಕಂಪ್ಲೀಟ್ ಆಗೋ ಅಷ್ಟರೊಳಗಡೆ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಓಡೋಗ್ಬಿಟ್ಟಿದ್ರು, ಯಾರೂ ಇರಲಿಲ್ಲ. ನಾನು ಒಬ್ಬನೇ ಉಳ್ಕೊಂಡಿದ್ದು ಕೊನೆಗೆ. ಸೊ ಫಿಲ್ಮ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದು ನಾನೇ ಎಲ್ಲ ಕೆಲಸಗಳನ್ನು. ರಿಲೀಸ್ ಆಗಿದೆ? ರಿಲೀಸ್ ಆಗಲಿಲ್ಲ. ರಿಲೀಸ್ ಆಗಲಿಲ್ಲ. ಅದು ತುಂಬ ಏನೇನೋ ಕನ್ಫ್ಯೂಷನ್ನು, ಗೊಂದಲ, ಘರ್ಷಣೆ ಎಲ್ಲ ಆಗಿ ಕೊನೆಗೇನು ಅವ್ರಿಗೇನು ಸಮಾಧಾನ ಅಂತ ಅನ್ನಿಸ್ಲಿಲ್ಲ ಹಂಸಲೇಖ ಸರ್ಗೆ. ಬೇಡ ಈ ಫಿಲ್ಮ್ ರಿಲೀಸ್ ಮಾಡೋದು ಅಂತೇಳಿ ಅವರು ರಿಲೀಸೇ ಮಾಡಲಿಲ್ಲ ಆ ಫಿಲಮನ್ನು. ಬಟ್ ಕಾಪಿ ತೆಗೆದ್ರು ಅದನ್ನು ಫುಲ್. ಫಸ್ಟ್ ಕಾಪಿವರೆಗೂ ಬಂತು. ಫಸ್ಟ್ ಕಾಪಿವರೆಗೂ ಎಲ್ಲ ಇದ್ದು ನಾನೇ ಎಲ್ಲ, ಅಂದರೆ ನಮ್ಮ ಡ್ಯೂಟಿ ಏನು, ನಮ್ಗೆ ವಹಿಸಿರೋ ಕೆಲಸ ಮಾಡೋದು, ಎಲ್ಲ ಕೆಲಸ ಮಾಡಿಕೊಟ್ಟೆ. ಆವಾಗ 1-2-3 ವರ್ಷ ಅವ್ರ ಜೊತೆನಲ್ಲೇ ಇದ್ದೆ ನಾನು. ಅಂದರೆ ಅದು ಒಂದು 3 ವರ್ಷದ ಪ್ರಾಜೆಕ್ಟು. ಈಗೆಲ್ಲ ಮಾಡ್ತಾರಲ್ಲ ಪ್ಯಾನ್ ಇಂಡಿಯಾ ಅಂತ 3 ವರ್ಷ, ಆ ಥರ ಅವತ್ತಿಗೆ ನಾವು 3 ವರ್ಷ ಮಾಡಿದ್ದೀವಿ. ಸೊ ಆ ಜರ್ನಿನಲ್ಲಿ ನಾನು ತುಂಬ ಅವರಿಗೆ ಕ್ಲೋಸ್ ಆಗಿದ್ದೆ. ಸೊ ನಾನು ಕೆಲಸ ಮಾಡೋ ರೀತಿ ಅದು ಇದು ಎಲ್ಲ ಅವ್ರಿಗೆಲ್ಲ ಇಷ್ಟ ಆಗಿತ್ತು. ಸೊ ಒಂದು ಫಿಲಮ್ ಮಾಡ್ತೀನಿ ನಿನಗೆ, ನೀನು ಡೈರೆಕ್ಷನ್ ಮಾಡು, ನಾನು ಸ್ಕ್ರಿಪ್ಟ್ ಎಲ್ಲ ಮಾಡ್ಕೊಡ್ತೀನಿ ಅಂತ. ಅವತ್ತಿಗೆ ನನಗೆ ಸ್ಕ್ರಿಪ್ಟ್ ಮಾಡೋದು ಅದು ಎಲ್ಲ ಏನು ಗೊತ್ತಿರಲಿಲ್ಲ ನಮಗೆ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಟೆಕ್ನಿಕಲ್ ನಾಲೆಡ್ಜ್ ಇತ್ತು ಅಷ್ಟೇ. ಸ್ಕ್ರಿಪ್ಟ್ ಮಾಡೋದು ಹೆಂಗೆ, ಡೈಲಾಗ್ ಬರೆಯೋದು ಹೆಂಗೆ, ಇದೆಲ್ಲ ಅಷ್ಟು ಅಂದರೆ ಇನ್ನೂ ಲರ್ನಿಂಗ್ ಪ್ರಾಸೆಸ್ಸಲ್ಲಿ ಇದ್ವಲ್ಲ ನಾವು. ಸೊ ಖುಷಿ ಆಗ್ಬಿಡ್ತು ನನಗೆ. ಗುರುಗಳು ಅವರೇ ಮಾಡಿಕೊಟ್ರೆ ಇನ್ನೇನಿದೆ, ಹೋಗಿ ಆ್ಯಕ್ಷನ್ ಕಟ್ಟ ಹೇಳೋದು ಅಷ್ಟೇ ಅಲ್ಲ ನಾವು ಅಂತ. ಸೊ ಹಂಗೆ ಆಗೋದಿತ್ತು. ಅದು ಅವರೇ ಒಂದು ಮಾಡಿ ಪ್ರೊಡಕ್ಷನ್, ನಾನು ಡೈರೆಕ್ಷನ್, ಏನೇನೋ ಕಾರಣಗಳಿಂದ ಅದು ಆಗಲಿಲ್ಲ ಅಲ್ಲ. ಅದರಲ್ಲಿ ನಾನು ಹೇಳಿದೆ, BC ಪಾಟೀಲ್ ಅವರು ಒಂದು ಆಫರ್ ಕೊಟ್ಟಿದ್ರು ಆವಾಗ, ಅದು ಆಗಲಿಲ್ಲ, ನಾನೇ ಮಾಡಲಿಲ್ಲ ಅದನ್ನು ಬೇರೆ ಕೆಲವೊಂದು ಕಾರಣಗಳಿಂದ. ಸೊ ಹಂಗೆ ಅಲ್ಲಿ ಹಂಸಲೇಖ ಅವರು ತುಂಬ ನಮಗೆ ಕ್ಲೋಸ್ ಆಗಿದ್ದಿದ್ದು. ಒಂದು 5 ವರ್ಷ ಟ್ರಾವೆಲ್ ಮಾಡಿದ್ದೀನಿ ಅವ್ರ ಜೊತೆ. ಅಂದರೆ ಈ ಥರ ಪ್ರಾಸೆಸ್, ನಾನೊಬ್ಬ ರೈಟರ್ ಆಗಿ ಅವ್ರ ಜೊತೆಲಿದ್ದೆ. ಅಂದರೆ ಒಂದು ಫಿಲ್ಮ್ ಡೈರೆಕ್ಷನ್ ಮಾಡಬೇಕು ಅನ್ನೋ ಕಾರಣಕ್ಕೆ. ಆಮೇಲೆಲ್ಲ ಆಗೋದಿಲ್ಲ, ಅಲ್ಲಿ ಏನೇನೋ ಸಮಸ್ಯೆಗಳಿದೆ ಅಂದಮೇಲೆ ನಾನು ಆಚೆ ಬಂದು ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದೆ. ಆಮೇಲೆ ರಾಮೋಜಿರಾವ್ ಅವರು ಕರೆದು ಅವಕಾಶ ಕೊಟ್ಟರು. ಅವರು ಕೊಟ್ಟಿದ್ದ ಅವಕಾಶ ಫಸ್ಟು ಮೊಗ್ಗಿನ ಮನಸ್ಸು ಕತೆಗೆ. ಯಾರು? ರಾಮೋಜಿರಾವ್ ಅವರು 2002ರಲ್ಲೇ ನನಗೆ ಡೈರೆಕ್ಷನ್ ಅವಕಾಶ ಸಿಕ್ತು. ಅದಕ್ಕೆ ಮುಂಚೆ ಸಾಕಷ್ಟು ಬರ್ತಾ ಇತ್ತು. ನಾನು ಹೇಳಿದ ಸುಗ್ಗಿ ಫಿಲಮ್ಮು 98ಅಲ್ಲಿ ಅದು. ಅದಾದ್ಮೇಲೆ ನನಗೆ ಅಂದರೆ ಅಲ್ಲಿ ಅಷ್ಟೊತ್ತಿಗೆ ಆಲ್ರೆಡಿ ಕೋ ಡೈರೆಕ್ಟರ್ ಅಂತಕ್ಕೆ ಬಂದಿದ್ನಲ್ಲ. ಸೊ ಆಮೇಲೆ 1-2 ಫಿಲಮ್ ಯಾವುದೋ ಮಾಡಿದೆ. ನಾನು ಎಲ್ಲಿ ಫಿಲಮ್ ಮಾಡಿದ್ರು ಆ ಪ್ರೊಡ್ಯೂಸರ್ಗಳು, ಈಗ ಲೈಕ್ ಜಯಶ್ರೀದೇವಿ ಅವರು, BC ಪಾಟೀಲ್ ಅವರು, ನಮ್ಮ BN ಗಂಗಾಧರ್ ಅವರು, ಈ ಎಲ್ಲರೂ ಅವ್ರು ಯಾರ್ಯಾರು ಕಂಪ್ನಿಲಿ ಕೆಲಸ ಮಾಡಿದ್ರು ಎಲ್ಲರೂ ನನಗೆ ಒಂದು ಫಿಲ್ಮ್ ಡೈರೆಕ್ಷನ್ ಮಾಡು ಅಂತ ಆಫರ್ ಕೊಟ್ಟರು. ಪ್ರಾಬ್ಲಮ್ ಏನು ಅಂದರೆ ನಿಮಗೆ ಗೊತ್ತು, ಅವತ್ತಿಗೆ ರೀಮೇಕ್ ಅವಳಿ ಜಾಸ್ತಿ. ರೀಮೇಕ್ ಮಾಡು, ಒಂದು CD ಕೊಟ್ಬಿಡೋರು, ಈ ಫಿಲಮ್ ಡೈರೆಕ್ಷನ್ ಮಾಡಿಬಿಡೋ ಉಮೇಶ,
ಚೆನ್ನಾಗಿದೆ ನೀನು ಹೆಂಗೋ ಡೈರೆಕ್ಷನ್ ಎಲ್ಲ ಗೊತ್ತು ನಿನಗೆ ಮಾಡ್ಬಿಡು. ನಮ್ಗೆ ಅದು ಇಷ್ಟ ಇಲ್ಲ. ಇಲ್ಲ ಇಲ್ಲ ನನ್ನ ಹತ್ರ ಒಂದು ಕತೆ ಇದೆ ಹೇಳ್ತೀನಿ ಕೇಳಿ. ನಿನ್ನ ಕತೆ ಎಲ್ಲ ಬೇಡಮ್ಮ, ಈ ಕತೆ ಮಾಡ್ತೀಯಾ, ಡೈರೆಕ್ಷನ್ ಚಾನ್ಸ್ ಕೊಡ್ತೀನಿ ಅಂತ. ಇಲ್ಲ ಇಲ್ಲ ನಾನು ಡೈರೆಕ್ಟರ್ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ರೀಮೇಕ್ ಮಾಡೋದಿಲ್ಲ. ಇದು ಮೊದಲಿಂದ ನಿಲ್ಲುವಲ್ಲ? ಮೊದಲಿಂದನೂ ಅಂದರೆ ನಮ್ಮ ಗುರುಗಳೇ ಹೇಳ್ಕೊಟ್ಟಿದ್ದು. ಅದಕ್ಕೂ ಕಾರಣ ಹಂಸಲೇಖ ಅವರೇ. ಅವರು ಯಾವಾಗಲೂ ನಮ್ಮನ್ನು ಮೋಟಿವೇಟ್ ಮಾಡ್ತೀವಿ, ಸ್ವಂತಿಕೆ ಇರೋ ಸಿನಿಮಾಗಳನ್ನು ಮಾಡಬೇಕು, ಕನ್ನಡತನ ಇರೋ ಸಿನಿಮಾಗಳನ್ನು ಮಾಡಬೇಕು, ಆಮೇಲೆ ನೀನು ಕ್ರಿಯೇಟ್ ಮಾಡಬೇಕು. ಅಲ್ಲ ಬಾಲಚಂದರ್ ಥರ, ಪುಟ್ಟಣ್ಣ ಕಣಗಲ್ ಥರ, ರಾಜ್ ಕಪೂರ್ ಥರ, ಮಣಿರತ್ನಂ ಥರ ಯಾರೋ ಮಾಡಿ ಸಿನಿಮಾ ಕಾಪಿ ಮಾಡೋದಕ್ಕೆ ಏನಕ್ಕೆ ಡೈರೆಕ್ಟರ್ ಆಗಬೇಕು ಅದಕ್ಕೆ ಅನ್ನೋರು ಅವರು. ನಮಗೂ ಕರೆಕ್ಟ್ ಅನ್ನಿಸ್ತಾ ಇತ್ತು. ನಾನು ಬಂದಿರೋದು ಡೈರೆಕ್ಟರ್ ಆಗಬೇಕು ಅಂತ. ಐ ವಾಂಟ್ ಟು ಟೆಲ್ ಎ ಸ್ಟೋರಿ, ನನ್ನ ಕತೆ ಹೇಳಬೇಕು, ನನ್ನ ವಿಚಾರಗಳನ್ನು ಜನಕ್ಕೆ ಹೇಳಬೇಕು ಅಂತ. ಯಾರ್ದನ್ನ ತೊಗೊಂಡು ಬಂದು ಹಿಂಗೆ ಮಾಡಿ ಅದು ಅಂದರೆ ಒಂದು ಉದ್ಯೋಗದ ಥರ ನೋಡೋದು. ಅದು ಹಂಗೆ ನೋಡೋಕೆ ನನಗೆ ಯಾವತ್ತಿಗೂ ಇಷ್ಟ ಇರಲಿಲ್ಲ, ಇವತ್ತಿಗೂ ಇಷ್ಟ ಇಲ್ಲ. ಸೊ ಹಂಗಾಗಿ ಅವೆಲ್ಲ ರಿಜೆಕ್ಟ್ ಮಾಡ್ಕೊಂಡು ಬರ್ತಾಯಿದ್ದೆ. ಆಮೇಲೆ ನಿನಗಾಗಿ ಅಂತ ಒಂದು ಫಿಲಮ್ಮು, ಮತ್ತೆ ಹೇಗೆ ನಮ್ಮ ಮಹೇಂದರ್ ಸರೇ ಡೈರೆಕ್ಟರ್. ಅದಕ್ಕೆ ವಿಜಯ ರಾಘವೇಂದ್ರ ಹೀರೋ ಆಗಿದ್ದು ಫಸ್ಟ್ ಪಿಕ್ಚರ್. ಅದು ರಾಮೋಜಿರಾವ್ ಪ್ರೊಡ್ಯೂಸರು, ನಾನೇ ಕೋ ಡೈರೆಕ್ಟರ್ ಆ ಫಿಲಮ್ಗೆ. ಸೊ ಮತ್ತೆ ಹೇಗೆ ಅಲ್ಲಿ ಹೋಗಿ ಆ ಕಂಪ್ನಿನ ಕೆಲಸ ಮಾಡಿದ ತಕ್ಷಣ ಆ ಕಂಪ್ನಿಯವರು ಆಫರ್ ಮಾಡಿದ್ರು ಡೈರೆಕ್ಷನ್ ಮಾಡಿ ಅಂತ. ಸೊ ಆವಾಗ ಅವ್ರಿಗೆ ಹೋಗಿ ಹೇಳಿದ ಕಥೆನೇ ಮೊಗ್ಗಿನ ಮನಸ್ಸು. ಅದು ಕೇಳಿ ಎಲ್ಲ ಚೆನ್ನಾಗಿದೆ ಕತೆ ಅಂತ ಹೇಳಿ ಓಕೆ ಆಯಿತು. ನಮ್ಗೆ ಅಡ್ವಾನ್ಸ್ ಕೊಟ್ಟು ಎಲ್ಲ ಆಗಿ ಇನ್ನೇನು ನಾನು ಒಂದು 6 ತಿಂಗಳು ಸ್ಕ್ರಿಪ್ಟೆಲ್ಲ ವರ್ಕ್ ಮಾಡಿ ಹೈದ್ರಾಬಾದಲ್ಲಿ ಕೂತು ಸಿನಿಮಾ ಶುರು ಆಗಬೇಕು ಅನ್ನೋಷ್ಟರೊಳಗಡೆ ಅಲ್ಲಿ ಕಂಪನಿನಲ್ಲಿ ಏನೋ ಇಂಟರ್ನಲ್ ಸಮಸ್ಯೆಗಳಿಂದಾಗಿ ಅವರು ಪ್ರೊಡಕ್ಷನ್ ಮಾಡಲಿಲ್ಲ. ಅಂದರೆ ಟೋಟಲಾಗಿ ಪ್ರೊಡಕ್ಷನ್ನೇ ನಿಲ್ಲಿಸ್ಬಿಟ್ರು ಅವರು. ಸೊ ಮತ್ತೆ ನಾವು ಮತ್ತೆ ಫುಟ್ಪಾತು ಬೆಂಗಳೂರಿಗೆ ವಾಪಸ್ಸು. ಬೆಂಗಳೂರಲ್ಲಿ ಬಂದರೆ ಇಲ್ಲಿ ಯಾರು ಇಲ್ಲಿ ಹೋದ್ರೆ ಬರೀ ರೀಮೇಕ್ ಕೇಳೋರು. ಫುಟ್ಪಾತ್ ಅಂತ ಹೇಳೋದು ಎಷ್ಟು ಖುಷಿ ಆಗ್ತಿರಲ್ಲ. ಅಲ್ಲ ಅವಾಗ ಹಂಗೆ ಪರಿಸ್ಥಿತಿ ಆಗಿತ್ತು. ಇದ್ರ ಮಧ್ಯದಲ್ಲಿ ಈಗ ಒಂದು ಸ್ಟೇಜಿಗೆ ಬಂದಿರೋದ್ರಿಂದ ಆಗಿನ ಫುಟ್ಪಾತ್ ಆಗಿನ ಕಷ್ಟಗಳನ್ನು ಹೇಳ್ಕೊಳ್ಳೋದ್ರಲ್ಲಿ ಅದೇನು ಯಾವಾಗ್ಲೂ ಅಷ್ಟೇ. ಒಂದು ಹಂತ ದಾಟದ ಮೇಲೆ ಎಲ್ಲಾ ಕಷ್ಟನೂ ಜೋಕ್ ಆಗ್ಬಿಡುತ್ತೆ. ಬರೀ ಸಿನಿಮಾ ಅಂತಲ್ಲ, ಎಲ್ಲ ಲೈಫೇ ಹಂಗೆ. ಅಲ್ಲ ಹಂಗೆ ನೋಡ್ಬೇಕು ನಾವು. ಈಗ ಅಲ್ವಾ ಆವತ್ತೇನೋ ಕಷ್ಟಪಟ್ಟಿದ್ದೆ ಅಂತ ನಾನು ಇವತ್ತು ಅಂತ ಹೇಳ್ಕೊಂಡ್ ಕೂತೀನಿ. ಅಟ್ಲೀಸ್ಟ್ ಅದನ್ನ ದಾಟ್ ಬಂದಿದೀವಲ್ವಾ, ಆ ಒಂದು ಖುಷಿ ಇರ್ಬೇಕಷ್ಟೇ. ಮತ್ತೆ ಸಿಕ್ಸರ್ ಅಲ್ಲ ಅದೇ ಮೊಗ್ಗಿನ ಮನಸ್ಸು ಅದು ಡ್ರಾಪ್ ಆಯ್ತಲ್ಲ. ಡ್ರಾಪ್ ಆದ್ಮೇಲೆ ಮತ್ತೆ ಬೆಂಗಳೂರಿಗೆ ಬಂದು ಮತ್ತೆ ಇಲ್ಲಿರೋ ಅಷ್ಟು ಸಮಯ ಹೈದರಾಬಾದ್ನಲ್ಲೇ ಇದ್ರಾ? ಅಲ್ಲ ಒಂದು 6 ತಿಂಗಳು 8 ತಿಂಗಳಿದ್ದೆ ನಾನು ಹೈದರಾಬಾದಲ್ಲಿ. 2002ನಲ್ಲೇನೋ. 2002ನಲ್ಲಿ ಅಲ್ಲಿದ್ದೆ. ಸ್ಟಾರ್ಟ್ ಆಗಬೇಕಿತ್ತು ಫಿಲ್ಮು. ಅದೇ ಅವ್ರ ಕಂಪ್ನಿನೇ ಪ್ರೊಡಕ್ಷನ್ನೇ ಸ್ಟಾಪ್ ಮಾಡಿದ್ರು. ಈಗ ಮಾಡಲ್ಲ ಈಗ ಸದ್ಯಕ್ಕೆ ಅಂತ ಅಂದರು. ವಾಪಸ್ ಬೆಂಗಳೂರಿಗೆ ಬಂದು ಇಲ್ಲಿ ಯಾರು ಬೇರೆ ಪ್ರೊಡ್ಯೂಸರ್ ಹುಡುಕ್ಬೇಕಲ್ಲ. ಅಲ್ಲಿ ಎಲ್ಲೋದ್ರು ಮತ್ತೆ ರಿಮೇಕ್ ಅವಳಿ. ಅದು ನಮ್ಗೆ ಇಷ್ಟ ಇಲ್ಲ. ನಮ್ಮ ಕತೆ ಕೇಳೋಕ್ಕೆ ಯಾರು ರೆಡಿ ಇರಲಿಲ್ಲ. ಸರಿ ಹಿಂಗೆ ಒಂದು 2 ವರ್ಷ ಹೋಯ್ತು. ಮತ್ತೆ ಯಾರು ಪ್ರೊಡ್ಯೂಸರ್ ಇಲ್ಲ, ಅಲ್ದಾಟ ಅದು ಇದು ಎಲ್ಲ ಹೋದ್ಮೇಲೆ ಮತ್ತೆ ಹೇಗೇನು ಅವರೇ ಫೋನ್ ಮಾಡಿದ್ರು. ಅದೇ ಕಂಪ್ನಿಯವರು, ರಾಮೋಜಿರಾವ್ ಕಂಪ್ನಿಯವರು. ಅಂದರೆ ಅವ್ರ ಕಂಪ್ನಿದೆಲ್ಲ ಏನು ಪ್ರಾಬ್ಲಮ್ ಸಾಲ್ವ್ ಆಯಿತು. ನಾವು ಮತ್ತೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ನಿಮ್ಮ ಜೊತೆ ಒಂದು ಫಿಲಮ್ ಮಾಡಬೇಕು ಅಂದ್ಕೊಂಡು ಬನ್ನಿ ಮಾತಾಡೋಣ ಅಂತ. ಖುಷಿ ಆಯ್ತಪ್ಪ, ಸದ್ಯ ನೆನ್ಪಿಟ್ಕೊಂಡು ಕರೆದಿದಾರಲ್ಲ ಅಂತ. ಅಲ್ಲಿ ಹೋದ್ರೆ ಒಂದು ಟ್ವಿಸ್ಟ್ ಕೊಟ್ಟರು ಅವರು. ಅದು ನೀವು ಅವಾಗ ಹೇಳಿದ್ರಲ್ಲ ಕತೆ, ಆ ಕತೆ ಬೇಡ. ಯಾಕೆಂದ್ರೆ ಅದು ಸ್ವಲ್ಪ ಬಜೆಟ್ ಜಾಸ್ತಿ. ಅದು ಅವತ್ತಿಗೆ ಬಜೆಟ್ ಜಾಸ್ತಿ ಕತೆ, ಅದು ಬಜೆಟ್ ಜಾಸ್ತಿ ಆಗುತ್ತೆ. ನಮ್ಮ ಹತ್ರ ಒಂದು ಕತೆ ಇದೆ, ನಮ್ಮ ತೆಲುಗು ರೈಟ್ರ್ ಒಬ್ರು ಒಂದು ಕತೆ ಹೇಳಿದ್ದಾರೆ, ನಮ್ಗೆ ಇಷ್ಟ ಆಗಿದೆ, ನಿಮ್ಗೆ ಇಷ್ಟ ಆದರೆ ಆ ಕತೆ ಫಿಲ್ಮ್ ಮಾಡ್ತೀವಿ ನಾವು ಅಂದರು. ಸರಿ ಓಕೆ ಸರ್, ನನಗೇನು ಪ್ರಾಬ್ಲಮ್ ಇಲ್ಲ, ನನ್ನದೇ ಕತೆ ಆಗಬೇಕು ಅಂತ ಏನಿಲ್ಲ ಹೇಳಿ ಅಂದರೆ ಅವ್ರ ಕತೆ ಹೇಳಿದ್ರು. ಕೇಳಿ ನನಗೆ ತಲೆ ತಿರುಗಿ ಬಿದ್ದೋಗಂಗೆ ಆಗಿತ್ತು ಸ್ವಲ್ಪ. ಅಂದರೆ ಅದು ಕ್ಲೈಮ್ಯಾಕ್ಸ್ ತನಕ ಓಕೆ, ಆ ಕ್ಲೈಮ್ಯಾಕ್ಸು ನನಗೆ ಡೈಜೆಸ್ಟ್ ಆಗಲಿಲ್ಲ. ಅಲ್ಲಿ ಕ್ಲೈಮ್ಯಾಕ್ಸಲ್ಲಿ ಚಿರಂಜೀವಿ ಎಲ್ಲ ಬಂದ್ಬಿಡೋರು. ಅಂದರೆ ಒಬ್ಬ ಸ್ಟಾರು, ಅವ್ರು ತೆಲುಗು ರೈಟ್ರ್ ಅಲ್ವಾ, ಚಿರಂಜೀವಿ ಗಾರು వచ్చేస్తారు. ನನಗೆ ಇದು ಯಾವುದಪ್ಪ ಇದು, ಈ ಥರದ ಕತೆ, ಇದನ್ನು ಚೆನ್ನಾಗಿಲ್ವೇ ಕ್ಲೈಮ್ಯಾಕ್ಸು. ಆ ಕ್ಲೈಮ್ಯಾಕ್ಸ್ವರೆಗೂ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ಚೆನ್ನಾಗಿಲ್ಲ. ಹೆಂಗೆ ಹೇಳೋದು ಅವ್ರಿಗೆ ಅವಕಾಶಕ್ಕೂ ಬೇರೆ ಕೊಡ್ತಾ ಇದ್ದಾರೆ. ಸರ್ ಒಂದು ದಿವಸ ನನಗೆ ಟೈಮ್ ಕೊಡಿ, ಯೋಚನೆ ಮಾಡಿಬಿಟ್ಟು ಹೇಳ್ತೀನಿ ಅಂತೇಳಿ ಅವ್ರಿಗೆ ಎಷ್ಟು ಹೊಸಲ್ಲೇ ಇದ್ದೀನಿ. ಆಯಿತು ಬೆಳಗ್ಗೆ ಹೇಳಿ ಪರವಾಗಿಲ್ಲ ಅಂದರು. ಸರಿ ಅವತ್ತು ರಾತ್ರಿ ನಾನು ಅಲ್ಲಿಂದನೇ STD ಕಾಲ್, ಅವಾಗೆಲ್ಲ ಹಂಸಲೇಖ ಸರ್ಗೆ ಫೋನ್ ಮಾಡಿದೆ. ಹೀಗಾಗಿದೆ, ಈ ಥರ ಆಗಿದೆ ಸರ್, ಅವಕಾಶ ಕೊಡ್ತೀನಿ ಅಂತ ಕರೆದ್ರು. ಫುಲ್ ಖುಷಿಯಾಗಿ ಬಂದೆ. ಇಲ್ಲಿ ಬಂದರೆ ಈ ಥರ ಒಂದು ಕತೆ ಹೇಳ್ಬಿಟ್ಟಿದ್ದಾರೆ, ನನಗೆ ಡೈಜೆಸ್ಟ್ ಆಗ್ತಾ ಇಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ, ಏನು ಮಾಡೋದು ಈಗ, ನಿಮ್ಗೇನು ಅನ್ಸುತ್ತೆ, ನಿಮ್ಮ ಅಡ್ವೈಸ್ ಏನು ಅನ್ಸುತ್ತೆ ಅಂದರೆ, ಬಡ್ಡಿ ಮಗನೇ ಫಸ್ಟು ಬಂದಿರೋದನ್ನ ಒಪ್ಕೋ,
ಇಲ್ಲಿ ಫುಟ್ಪಾತಲ್ಲಿ ಅಲಿತಾ ಇದೆಯಾ, ಚಾನ್ಸ್ ಕೊಡೋರ್ ಗತಿ ಇಲ್ಲ ನಿನಗೆ. ಫಸ್ಟ್ ಅವಕಾಶ ಯಾವಾರೋ ಒಬ್ರು ಕೊಡ್ತಾ ಇದ್ದಾರೆ, ಅದು ಒಪ್ಕೋ. ಯಾಕೆಂದ್ರೆ ನಿನಗೆ ಬೇಕಿರೋದು ಈಗ ಒಂದು ವಿಸಿಟಿಂಗ್ ಕಾರ್ಡ್, ಡೈರೆಕ್ಟರ್ನ ವಿಸಿಟಿಂಗ್ ಕಾರ್ಡ್ ಬೇಕು ನಿನಗೆ. ಫಸ್ಟ್ ಆ ವಿಸಿಟಿಂಗ್ ಕಾರ್ಡ್ ತಗೋ. ಆಮೇಲೆ ಎರಡನೇ ಪಾಯಿಂಟಿಗೆ ನಾನು ಕನ್ವಿನ್ಸ್ ಆಗಿದ್ದೆ. ವಿಸಿಟಿಂಗ್ ಕಾರ್ಡ್ ತಗೊಳ್ಳೋದು ದೊಡ್ಡ ವಿಷಯ ಆಗಿರ್ಲಿಲ್ಲ ನನಗೆ, ಯಾವತ್ತೋ ತಗೋಬೋದಾಗಿತ್ತು. ರೀಮೇಕ್ ಸಿನಿಮಾ ಮಾಡೋದಾಗಿದ್ರೆ ಸಿಕ್ಬಿಡೋದು. ಅವ್ರು ಎರಡನೇ ವಿಷಯ ಹೇಳಿದ್ರಲ್ಲ, ನೋಡೋ ರಿಪೇರಿ ಮಾಡೋಕ್ಕಾಗ್ದಲೇ ಇರೋಂಥ ಕತೆ ಯಾವುದೂ ಇಲ್ಲ ಕಣೋ. ಅವ್ರು ಹೇಳಿದ್ದಕ್ಕೆಲ್ಲ ಎಸ್ ಅಂತ ಹೇಳ್ಬಿಟ್ಟು ಬಾ, ನಿನಗೇನು ಕ್ಲೈಮ್ಯಾಕ್ಸ್ ಕನ್ವಿನ್ಸ್ ಆಗಿಲ್ಲ ಅಲ್ವಾ, ಆ ಕ್ಲೈಮ್ಯಾಕ್ಸನ್ನ ಇಲ್ಲ ಒಂಚೂರು ಏನೋ ಒಂದು ಕನ್ನಡಕ್ಕೆ ಸೂಟ್ ಆಗಲ್ಲ, ನಾನು ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀನಿ ಹಂಗೆ ಹಿಂಗೆ ಅಂತ ಏನೋ ಹೇಳ್ಬಿಟ್ಟು ಬಾ, ಆ ಇಡೀ ಕತೆನೇ ತಿರುಗಿಸ್ಬಿಡೋಣ ಅಂದರು. ನನಗೆ ಅದು ಕರೆಕ್ಟ್ ಅನ್ನಿಸ್ತು. ಆಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಹೋಗ್ಬಿಟ್ಟು ಅವರು ಅಂದರೆ ಅವ್ರ ಟೀಮು ಒಂದು 4-5 ಜನ, ಅವರು ಅಂದರೆ ಎಲ್ಲ ಮಹಾನ್ ಬುದ್ಧಿವಂತರು, ಸ್ಟೋರಿ ಕೇಳೋಕೆ ಅಂತಲೇ ಒಂದು ವಿಂಗ್ ಇರ್ತಾ ಇತ್ತು. ಅವ್ರ ಜೊತೆ ಇದೆಲ್ಲ ಡಿಸ್ಕಷನ್. ಅವ್ರಿಗೋಗಿ ಸರ್ ಎಲ್ಲ ಕತೆ ತುಂಬ ಚೆನ್ನಾಗಿದೆ, ಕ್ಲೈಮ್ಯಾಕ್ಸು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಬಟ್ ಕನ್ನಡಕ್ಕೆ ವರ್ಕೌಟ್ ಆಗಲ್ಲ ಇದು. ತೆಲುಗಲ್ಲಿ ಈ ಕ್ಲೈಮ್ಯಾಕ್ಸು ಸೂಪರಾಗಿ ವರ್ಕೌಟ್ ಆಗುತ್ತೆ, ಚಿರಂಜೀವಿ ಗಾರು వచ్చేసారు ಅದು ಇದು ಅಂದರೆ. ಕನ್ನಡದಲ್ಲಿ ಇಲ್ಲೇದು ರಾಜ್ಕುಮಾರ್ ಉన్నారు ಕದಾ ಅಂದ್ರು ಅವರು. ಅವಾಗಿದ್ರು ಅಣ್ಣ ಅವರು, ರಾಜ್ಕುಮಾರ್ గారు ఉన్నారు కదా, ఆయన ఒప్పుకోలేదంటే విష్ణువర్ధన్ గారు ఉన్నారు కదా ಅಂದ್ರು. ನಾನು ಏನೋ ನಮ್ಮ ಅವ್ರನ್ನ ನೋಡೇ ಇಲ್ಲ ಅದುವರೆಗೂ. ಇನ್ನು ನಾನು ಹೋಗಿ ಕೇಳಿದ್ರೆ ಅವ್ರು ಬಂದು ಗೆಸ್ಟ್ ಆಮೇಲೆ ಮಾಡಿದ್ರು ಚೆನ್ನಾಗಿರ್ತಾ ಇರಲಿಲ್ಲ. ಅಂದರೆ ಇಟ್ ವಾಸ್ ವೆರಿ ಆರ್ಟಿಫಿಷಿಯಲ್. ಸರ್ ಇಲ್ಲ, ಆ ಥರ ಕಲ್ಚರ್ ಎಲ್ಲ ನಮ್ಮಲ್ಲಿ ಇಲ್ಲ ಸರ್ ಅದು ಅಂಥೇಳಿ. ಆಮೇಲೆ ಆ ಸಿನಿಮಾದಲ್ಲಿ ಅವ್ರ ಒರಿಜಿನಲ್ ಮೂಲ ಕಥೆಯಲ್ಲಿ ಹೀರೋ ಬಂದು ಒಬ್ಬ ದೊಡ್ಡ ಸ್ಟಾರ್ ಫ್ಯಾನು, ಚಿರಂಜೀವಿ ಫ್ಯಾನು, ಅವನದೇ ಕತೆ ಅದು. ಹಂಗೆ ಇಲ್ಲಿ ರಾಜ್ಕುಮಾರ್ ಅವ್ರ ಫ್ಯಾನು, ಅವನದೊಂದು ಕತೆ ಅಂತ ಅವ್ರು ಹೇಳ್ತಾ ಇದ್ದಿದ್ದು. ಮತ್ತು ಒಳಗಡೆ ವಿಷಯಗಳೊಂದಷ್ಟು ಚೆನ್ನಾಗಿತ್ತು. ಸರ್ ಇದು ಈ ಸ್ಟಾರ್ ಫ್ಯಾನು ಈ ಥರದ್ದೇ ವರ್ಕೌಟ್ ಆಗಲ್ಲ ಕನ್ನಡದಲ್ಲಿ. ತುಂಬ ಸೆನ್ಸಿಬಲ್ ಆಡಿಯನ್ಸ್ ನಮ್ಮವರು. ಎಂಟರ್ಟೈನ್ಮೆಂಟ್ ಫಿಲ್ಮ್ ಆದರೂ ಒಂಚೂರು ಸೆನ್ಸಿಬಲ್ ಆಗಿರಬೇಕದು. ಸೊ ನನಗೆ ಕ್ಲೈಮ್ಯಾಕ್ಸ್ ಬದಲಾಯಿಸ್ಕೊಳಕ್ಕೆ ನೀವು ಅವಕಾಶ ಕೊಡ್ತೀರಾ ಅಂದರೆ ನಾನು ಮಾಡ್ತೀನಿ ಇದನ್ನು. ಆದರೆ ಅವ್ರಿಗೆ ಏನಿಸ್ತು ಗೊತ್ತಿಲ್ಲ, ಇನ್ನು ಕನ್ನಡದಲ್ಲಿ ವರ್ಕೌಟ್ ಆಗಲ್ಲ ಅಂದರೆ ಓಕೆ, ಏನು ವರ್ಕೌಟ್ ಆಗೋದು ಅದು ತಾನೇ ಮಾಡಬೇಕು, ಆಯಿತು ಚೇಂಜ್ ಮಾಡಿ, ನಿಮ್ಗೆ ಏನು ಬೇಕು ಕ್ಲೈಮ್ಯಾಕ್ಸು, ಕತೆನೇ ಚೇಂಜ್ ಮಾಡಿಬಿಡಿ, ಕ್ಲೈಮ್ಯಾಕ್ಸ್ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ ಸರ್, ಕತೆ ಹಂಗೆ ಇರುತ್ತೆ, ಕ್ಲೈಮ್ಯಾಕ್ಸ್ ಮಾತ್ರ ಚೇಂಜ್ ಮಾಡ್ತೀನಿ ಅಂತ ಬಂದು ಒಪ್ಕೊಂಡ್ಬಿಟ್ಟು ಬಂದು ಆಮೇಲೆ ಆ ಕತೆನ ಸಂಪೂರ್ಣವಾಗಿ ತಿದ್ದಿ ಅವನು ಫ್ಯಾನ್ ಅನ್ನೋದೇ ತೆಗೆದು ಬಿಸಾಕಿ ಅವನೊಬ್ಬ ಕ್ರಿಕೆಟರ್ ಅಂತ, ಅಂದರೆ ಕ್ರಿಕೆಟರ್ ಆಗಬೇಕು ಅಂತ ಆಸೆ ಇರೋ ಒಬ್ಬ ಹುಡುಗನ ಕಥೆಯಾಗಿ ಮಾಡಿ ನಾನು ಬೇರೆ ಕ್ಲೈಮ್ಯಾಕ್ಸ್ ಎಲ್ಲ ಮಾಡಿ ಅವ್ರನ್ನ ಒಪ್ಪಿಸ್ಬೇಕಿತ್ತು. ಹೌದು, ಕನ್ವಿನ್ಸ್ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಸಿಕ್ಸರ್ ಸಿನಿಮಾ ಮಾಡಿದ್ದು. ಹಿಂಗೆ ನಾವು ಇಷ್ಟು ಪ್ರಾಸೆಸ್ ನಡಿ ಅಷ್ಟೊತ್ತಿಗೆ 2 ವರ್ಷ ಆಯಿತು. ಕತೆ ಕೇಳಿದಾಗಿಂದ ಆ ಫಿಲಿಮ್ ರಿಲೀಸ್ ಆಗಕ್ಕೆ 2005ರಲ್ಲಿ ನಾನು ಒಪ್ಕೊಂಡಿದ್ದು. ಸಿನಿಮಾ ರಿಲೀಸ್ ಆಗೋ ಅಷ್ಟೊತ್ತಿಗೆ 2007 ಆಯಿತು. ಮತ್ತೆ ಯಾರು ನಿಂಗೆ ಹುಡುಕುವಾಗ ಒಂದು ದಿವಸ ಸೀರಿಯಲಲ್ಲಿ ಯಶ್ನ ನೋಡಿದ್ದು ನಾನು. ಈ ಹುಡುಗ ಯಾರು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನಲ್ಲ ಅಂತೇಳಿ ಅಲ್ಲಿಂದ ಯಶ್ನ ಕಾಂಟ್ಯಾಕ್ಟ್ ಮಾಡಿ ಕರೆಸ್ಕೊಂಡು ಈ ಹುಡುಗ ಸ್ಟಾರ್ ಆಗೇ ಆಗ್ತಾನೆ ಅದಂತೂ ಗೊತ್ತಿತ್ತು, ಯಾಕೆಂದರೆ ಹೈಲಿ ಟ್ಯಾಲೆಂಟೆಡು. ಬಟ್ ಏನೋ ನಮ್ಮ ಹುಡುಗಿಗೆ ನಾನು ಇಷ್ಟ ಆಗ್ಬಿಟ್ಟಿದ್ದೆ, ನನಗೆ ಅವಳು ಇಷ್ಟ ಆಗಿದ್ಲು, ಅವಳಿಗೆ ನಾನು ಇಷ್ಟ ಆಗಿದ್ದೆ. ಅವಳು ಆಟ ಹಿಡಿದಿದ್ದು ಬಿಡ್ತಾರಲ್ಲ ಹುಡುಗಿ ಮಾತಾಡೋಕೆ ಬಿಟ್ಟಾಗ ನಾವೆಲ್ಲ ಫುಲ್ ಗೊತ್ತಲ್ಲ ಸಿನಿಮಾದವ್ರ ಮೊದಲೇ ಕಲರ್ ಹಾಕೋದ್ರಲ್ಲಿ ಎಕ್ಸ್ಪರ್ಟ್.